ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಗುರುವಾರ ದಿನದ ವ್ಲಾಗ್ನ ಶುರು ಮಾಡಿದ್ದೀನಿ. ಮಾರ್ನಿಂಗಿಂದ ಎಷ್ಟಾಗುತ್ತೆ ಅಷ್ಟು ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಗಾರ್ಡನ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. ಓಹೋ, ನನ್ನ ಗಾರ್ಡನ್ ಅವಸ್ಥೆ ನೋಡಿದರೆ ಎಲ್ಲ ಹೀಗೆ ಏನು ಗಿಡ ಹಾಕೋದು ಏನು ಮಾಡೋದು ಒಂದು ಗೊತ್ತಿಲ್ಲ. ಎಷ್ಟು ಡೀಪ್ವರೆಗೂ ತೋಡಿದೆ. ಖಾಲಿ ಪಾಟ್ಕಾರು ಈ ರೀತಿ ಮಾಡಿದಿದ್ರೆ ಗಿಡ ತಂದಿದ್ದೆ ಹೇಗಿದ್ರು ಗಿಡನಾದರೂ ಹಾಕೋಬೋದಿತ್ತು. ಖಾಲಿ ಪಾಟಿಗಲ್ಲ, ಅಯ್ಯೋ ಚೆನ್ನಾಗಿ ಬರ್ತಾ ಇರೋ ಗಿಡಕ್ಕೇ ಈ ರೀತಿ ಮಾಡಿವೆ. ಮಲ್ಲಿಗೆ ಹೂವು ಬಿಟ್ಟಿತ್ತು ಒಂದು, ಅದಕ್ಕೆಲ್ಲ ಕಂಪ್ಲೀಟಾಗಿ ಎಲೆ ತೆಗೆದಿದೆ. ಈಗ ಮತ್ತೆ ಹಿಂಗೆ ಚಿಕ್ಕದು ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿ, ದಿನ ಇದೇ ಕತೆ. ಮತ್ತು ಇಲ್ಲಿ ನೋಡಿ, ಸೊಪ್ಪು ಬೇಕಂತೆ, ಸೊಪ್ಪು ಹೆಗಣಾಗೆ ಸೊಪ್ಪು ಬೇಕಂತೆ, ಅದಕ್ಕೆ ಬಂದಿದೆ ನೋಡಿ. ದಿನ ಇದೇ ಕತೆ. ಇಲ್ಲಿ ನೋಡಿ, ಇದೊಂದು ಮಲ್ಲಿಗೆ ಗಿಡ ಮೊನ್ನೆ ತೊಗೊಂಡು ಬಂದಿದ್ದು, ಹಾಕಿದ್ದೆ, ರಾತ್ರಿ ಹಾಕಿದ್ದೀನಿ. ಈ ರೀತಿಯಾಗಿ ಮಾಡಿದೆ. ನೋ, ಇಲ್ಲಿ ಚೆಂಡು ಹೂವಿನ ಗಿಡ ಹಾಕಿದ್ದೆ, ನಿನ್ನೆ ಆಚೆ ತೆಗ್ದು ಬಿಸಾಕಿದೆ. ಅಯ್ಯೋ, ಬೇಜಾರಾಗತ್ತಪ್ಪ. ತೆಗೆ ಏನಿದೆ ಅಂತ ಹುಡ್ಕೊಂಡು ಬರ್ತವೋ ಇದರಲ್ಲಿ, ನನಗಂತೂ ಗೊತ್ತಿಲ್ಲ. ಇವಾಗ ಈ ಕೆಲಸ ಮಾಡೋಕ್ಕಾಗಲ್ಲ, ಆಮೇಲಿಂದ ಮಾಡಬೇಕು. ಈಗ ಟಿಫಿನ್ ಮಾಡೋಣ ಬನ್ನಿ. ಟಿಫಿನ್ ಪ್ರಿಪೇರ್ ಆಗಬೇಕು. ಮಸಾಲೆ ದೋಸೆ ಮಾಡ್ತಾಯಿದ್ದೆ. ಮಸಾಲೆ ದೋಸೆ ಮಾಡೋದಕ್ಕೆ ಅಂತೇಳಿ ಆಲೂಗೆಡ್ಡೆನ ಬೇಯೋದಕ್ಕೆ ಇಡ್ತಾಯಿದ್ದೆ ನಾನು. ಮತ್ತು ದೋಸೆ ಆಲ್ರೆಡಿ ಉಪ್ಪು ಎಲ್ಲ ಹಾಕಿಟ್ಟಿದ್ದೆ. ಹಸ್ಬೆಂಡ್ ಹೇಳಿದ್ರು, ಸ್ವಲ್ಪ ಬ್ರೆಡ್ಡನ್ನು ನೀನು ಪೌಡರ್ ಮಾಡಿ ಹಾಕು, ಏನಾದರೂ ಸ್ವಲ್ಪ ಹುಳಿ ಅಂಶ ಇದ್ರೂ ಹೋಗುತ್ತೆ, ಮತ್ತು ದೋಸೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ. ಮತ್ತು ಮಾರ್ನಿಂಗು ಬಿಸಿನೀರು ಕುಡಿತೀವಿ ನಾವು, ಹಾಗಾಗಿ ಇಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೆ. ನೋಡಿ, ಈಗ ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಂಡು ಒಂದು ಸ್ಲೈಸ್ನ ತೊಗೊಂಡಿದ್ದೆ, ಪೂರ್ತಿ ಪೌಡರ್ ಮಾಡಿ ನಾನು ದೋಸೆ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರುತ್ತೆ. ನಾನು ರುಬ್ಬುವಾಗಲೇ ಸ್ವಲ್ಪ ಗಟ್ಟಿಗೆ ರುಬ್ಬಿರ್ತೀನಿ. ರಾತ್ರಿನೇ ಸಾಲ್ಟ್ ಹಾಕಿಟ್ಟಿರ್ತೀನಿ. ಯಾವುದೇ ಥರದ್ದು ಸೋಡಾನ ನಾನು ಹಾಕಿರಲ್ಲ. ಮತ್ತು ಇಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟು, ಬೆಳಗ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇಷ್ಟನ್ನು ಈಗ ರುಬ್ಕೊಂಬರೋಣ. ಎಲ್ಲ ಪಾತ್ರೆ ತೊಳೆದಾಗಿದೆ. ಕಡಲೆ ಖಾಲಿ ಆಯಿತು, ಅದನ್ನು ತೊಳೆಯೋದಕ್ಕೆ ಇಟ್ಟಿದ್ದೀನಿ. ಆಲೂಗೆಡ್ಡೆ ಪಲ್ಯ ಆಗಲಿ ಆನಿಯನ್ ಹಚ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಆಲ್ರೆಡಿ ಬೆಂದಿತ್ತು, ಅದು ಸಿಪ್ಪೆ ಸುಲ್ಕೋಬೇಕಿತ್ತು. ಸ್ವಲ್ಪ ತಣ್ಣೀರನ್ನು ಹಾಕಿ ಹಾಗೆ ಇಟ್ಟಿದ್ದೆ. ಮತ್ತು ಆನಿಯನ್ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಈರುಳ್ಳಿನೂ ಕೂಡ ನಾನು ತೊಳೆದೇನೆ ಈರುಳ್ಳಿ ಕಟ್ ಮಾಡ್ತೀನಿ, ಹಾಗೆ ಕಟ್ ಮಾಡಲ್ಲ. ಮತ್ತು ಒಂದು ಸೈಡಲ್ಲಿ ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೆ. ಮಾರ್ನಿಂಗ್ ಅಂದರೆ ನಿಮಗೆ ಗೊತ್ತಿರುತ್ತೆ, 9 o'clock ಅಷ್ಟೊಳಗಡೆ ಟಿಫನ್ ರೆಡಿ ಆಗಬೇಕು ಅಂತ ಅಂದರೆ, ಹಾಗಾಗಿ ಟಿಫನ್ನ ರೆಡಿ ಮಾಡ್ಕೊತಾ ಇದ್ದೆ ನಾನು. ಆಲೂಗೆಡ್ಡೆ ಪಲ್ಯ ಮಾಡೋಣ, ಚಟ್ನಿ ಮಾಡೋಣ ಅಂತೇಳಿ ಆಲ್ರೆಡಿ ಬಿಸಿನೀರು ಕಾಯಿಸಿ ಆಗಿತ್ತು, ಮತ್ತು ಚಟ್ನಿ ಕೂಡ ರುಬ್ಬಿ ಆಗಿತ್ತು. ಈಗ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಅಂತೇಳಿ ಈರುಳ್ಳಿ ಹಚ್ಕೊತಾ ಇದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊತಾ ಇದೆ. ಮತ್ತು ಹಸ್ಬೆಂಡ್ಗೆ ಹೇಳ್ತಾ ಇದೆ, ಹೊರಗಡೆಯಿಂದ ಕರ್ಬೇವಿನ ಸೊಪ್ಪು ತಂದುಕೊಡಿ ಅಂತ. ಅವರು ಅಂದರೆ ನನ್ನ ಗಾರ್ಡನಲ್ಲೇ ಕರ್ಬೇವಿನ ಸೊಪ್ಪು ಬಿಟ್ಟಿರುತ್ತೆ, ಯಾವಾಗ ಅವಶ್ಯಕತೆ ಇರುತ್ತೋ ನಾನು ಆವಾಗಲೇ ಕರ್ಬೇವಿನ ಸೊಪ್ಪನ್ನು ಕಿತ್ಕೊಂಡು ಬಂದು ಫ್ರೆಶ್ ಆಗಿ ಹಾಕ್ಕೊತೀನಿ. ಕಿತ್ತಿ ಯಾವತ್ತೂ ಇಟ್ಕೊಳ್ಳಲ್ಲ ಫ್ರಿಜ್ಜಲ್ಲಿ. ಮಾತ್ರ ಕರ್ಬೇವಿನ ಸೊಪ್ಪನ್ನ ನಾನು ಹಸ್ಬೆಂಡು ಪ್ರತಿಯೊಂದೂ ತೊಗೊಂಡೋಗಿ ಇಡ್ತಾಯಿದ್ರು. ಅಂದರೆ ಪಾತ್ರೆ ಎಲ್ಲ ತೊಳೆದಿಟ್ಟಿತ್ತಲ್ಲ, ಅದನ್ನು ಕೂಡ ಎಲ್ಲ ಎತ್ತಿಡ್ತಾಯಿದ್ರು. ಅವರೇ ಯಾವಾಗಲೂ ಎತ್ತಿಡ್ತಿರ್ತಾರೆ. ಪಲ್ಯ ಕೂಡ ರೆಡಿ ಆಯಿತು ನೋಡಿ. ಆನಿಯನ್ ಎಲ್ಲ ಹಾಕಿ ಆಲೂಗೆಡ್ಡೆ ಪಲ್ಯ. ನಾನು ಇಲ್ಲೇನು ರೆಸಿಪಿ ಥರ ನಾನು ತೋರಿಸ್ತಾ ಇಲ್ಲ. ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ನನ್ನ ಜೀವನದ ರೊಟೀನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು. ಮಾರ್ನಿಂಗ್ 7:30ಗೆ ಎದ್ದಿದ್ದೆ. ಸ್ವಲ್ಪ ಗಾರ್ಡನ್ಗೆ ಹೋಗ್ತೀನಿ, ಗಾರ್ಡನ್ ಕಡೆ ನೋಡ್ಕೊಂಡು ಬರ್ತೀನಿ. ನೋಡ್ಕೊಂಡು ಬಂದು ಆಮೇಲೆ ಇಲ್ಲಿ ನಾನು ಟಿಫಿನ್ ಮಾಡೋದಕ್ಕೆ ಶುರು ಮಾಡ್ಕೊತೀನಿ. ನೋಡಿ, ದೋಸೆ ಹಾಕ್ತಾಯಿದ್ದೆ, ಮಸಾಲೆ ದೋಸೆ ಮಾಡ್ತಾಯಿದ್ದೆ. ಮತ್ತು ಬೆಣ್ಣೆ ಹಾಕ್ತಾಯಿದ್ದೆ. ಹಸ್ಬೆಂಡ್ ಬೆಣ್ಣೆ ತಂದುಕೊಟ್ರು. ಬೆಣ್ಣೆ ಹಾಕಿ ಮಾಡು, ನನಗೆ ಬೆಣ್ಣೆ ಹಾಕಿದ್ದು ಬೆಣ್ಣೆ ಖಾಲಿ ಬೇಕು ಅಂತ ಅಂದರು. ಅಂದರೆ ಬೆಣ್ಣೆ ದೋಸೆ ಹೇಳ್ತಾರೆ, ಮತ್ತು ಬೆಣ್ಣೆ ಖಾಲಿ ಅಂತಲೂ ಹೇಳ್ತಾರೆ. ಅವರಿಗೆ ನಾನು ಬೆಣ್ಣೆ ಎಲ್ಲ ಹಾಕಿ ಮಸಾಲೆ ದೋಸೆನ ಮಾಡ್ತಾಯಿದ್ದೆ.
ನೋಡಿ ಸೈಡಲ್ಲಿ ಆಲ್ರೆಡಿ ಪಲ್ಯ ಕೂಡ ರೆಡಿ ಆಗಿದೆ, ಮತ್ತು ಹಾಲು ಕೂಡ ಕಾಯ್ದು ರೆಡಿ ಆಯಿತು. ಹಾಲು ಕೂಡ ಕಾದಿತ್ತು, ಸೈಡಿಗೆ ಎತ್ತಿಟ್ಟಿದ್ದೀನಿ ನಾನು. ನೋಡಿ ದೋಸೆ ರೆಡಿ ಆಯಿತು ಅಂತೇಳಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ದೋಸೆ. ಮತ್ತು ಇನ್ನೊಂದು ದೋಸೆನ ಹಾಕ್ತಾ ಇದ್ದೆ ನಾನು. ಮತ್ತು ಇನ್ನು ಸ್ವಲ್ಪ ಉಳಿದಿದ್ದ ಬೆಣ್ಣೆನೂ ಕೂಡ ಅದಕ್ಕೆ ಹಾಕ್ಕೊತಾ ಇದ್ದೆ. ಕೈಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಪೋರ್ಕಿಗೆ ಇರುತ್ತಲ್ಲ, ಪೋರ್ಕಿಗೆ ಬೇಕಾದ್ರೂ ಚುಚ್ಕೊಂಡು ದೋಸೆನ ಹಾಕ್ಕೋಬೋದು. ನಾನು ಯಾವಾಗಲೂ ಇದೇ ರೀತಿಯೇ ಮಾಡ್ಕೊತೀನಿ. ಅಂದರೆ ಪಾತ್ರೆಗಳು ಹೆವಿಯಾಗಿ ಮಾಡ್ಕೊಳ್ಳೋದಾಗಲಿ, ಹೈಲಿ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಕೆಲಸ ಆದಷ್ಟು ಕಡಿಮೆ ಆಗಬೇಕು, ಆ ರೀತಿಯೇ ಮಾಡ್ಕೊತೀನಿ. ಮತ್ತು ಹಾಲು ಕೂಡ ಕಾದಿತ್ತು, ಮತ್ತು ಕಾಫಿಗೆ ಡಿಕಾಕ್ಷನ್ ಕೂಡ ಬೆರೆಸಿ, ಅಂದರೆ ಕಾಫಿ ಶುಗರು ಎಲ್ಲ ಹಾಕಿ, ಕಾಫಿ ಪೌಡರು ಶುಗರ್ ಎಲ್ಲ ಹಾಕಿಟ್ಟಿರಿ ರೆಡಿ ಮಾಡಿಟ್ಟಿರೋದಕ್ಕೆ ಹಾಕ್ತಾಯಿದ್ದೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಮಸಾಲೆ ದೋಸೆ ಹೋಟೆಲಲ್ಲಿ ಏನು ಸಿಗುತ್ತೆ ಅದೇ ಥರನೇ ಮಸಾಲೆ ದೋಸೆ ಬಂದಿದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇತ್ತು. ನೋಡಿ ಬೆಣ್ಣೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಷ್ಟು ಸೂಪರ್ ಆಗಿದೆ ಅಲ್ಲ. ಯಾರಿಗೆಲ್ಲ ಮಸಾಲೆ ದೋಸೆ ಇಷ್ಟ ಆಯಿತು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಕಾಫಿ ಆಯಿತು, ಎಲ್ಲ ಆಯಿತು. ಇನ್ನು ಅರ್ಧ ಗಂಟೆ ರೆಸ್ಟ್ ಮಾಡಿ ಸ್ಟಿಚಿಂಗ್ ಕೆಲಸ ಮಾಡೋದಕ್ಕೆ ಕೂತ್ಕೊತೀನಿ. ಆ ಟೈಮಲ್ಲೇ ಸ್ವಲ್ಪ ಮೊಬೈಲನ್ನು ನೋಡ್ತಾ ಇರ್ತೀನಿ. ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋದು, ಅಥವಾ ಯಾರಾದರೂ ಗುಡ್ ಮಾರ್ನಿಂಗ್ ಮೆಸೇಜನ್ನು ಕಳಿಸಿದರೆ ಅವರಿಗೆ ಮತ್ತೆ ವಾಪಸ್ಸು ಗುಡ್ ಮಾರ್ನಿಂಗ್ ಮೆಸೇಜನ್ನು ಕಳಿಸೋದು, ಈ ಥರ ಮಾಡ್ಕೊತೀನಿ. ಒಂದು ಹಾಫ್ ಆನ್ ಅವರ್, ಒಂದು 10 o'clockವರೆಗೂ ಆ ಕೆಲಸ ಮಾಡ್ಕೊತೀನಿ ನಾನು. ಪಾರು ನೋಡಿ ಬೇಡ ಅಂತೆ ಪೆಡಿಗ್ರಿ ಹಾಗೆ ಬಿಟ್ಟಿದ್ದಾಳೆ. ಸ್ವಲ್ಪ ತಿಂದು ಸ್ವಲ್ಪ ಬಿಟ್ಟಿದ್ದಾಳೆ. ದೋಸೆನೂ ಬೇಡ ಅಂತೆ, ಪೆಡಿಗ್ರಿನೂ ಬೇಡ ಅಂತೆ. ಇದೆಲ್ಲ ಮಣ್ಣು ಇದಾಗಿತ್ತಲ್ಲ, ಎಲ್ಲ ತೆಗೆದು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಈಗ ಹೂ ಬಿಡಿಸ್ಕೋಬೇಕು. ಹೂ ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ ಈಗ ವೀಳ್ಯದೆಲೆ ಚೆನ್ನಾಗಿ ಚಿಗುರು ಬರ್ತಾ ಇದೆ. ನೋಡಿ ಇಲ್ಲಿ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಎಷ್ಟು ಇದೆ ಅಂತೇಳಿ. ಸ್ವಲ್ಪ ಹೂಗಳು ಕಡಿಮೆ ಆಗಿದೆ ಈಗ. ಸ್ವಲ್ಪ ಆಲ್ಮೋಸ್ಟು ತುಂಬಾ ಹೂ ಬಿಡ್ತಲ್ಲ, ಹಾಗಾಗಿ ಈಗ ಸ್ವಲ್ಪ ಹೂ ಕಡಿಮೆ ಆಗಿದೆ. ಮತ್ತು ಈ ಥರ ಆಗಿರೋದನ್ನು ತೆಗೆದ್ಬಿಟ್ಟು ಬೇಕಾದರೆ ಅಲ್ಲೇ ಪಾಟಲ್ಲಿ ಈ ರೀತಿಯಾಗಿ ಹಾಕಿದರೆ ಅಲ್ಲೇ ಬೀಜ ಆಗಿ ಮತ್ತೆ ಗಿಡ ಬರುತ್ತೆ. ಬೇಡ ಅಂತಂದರೆ ಆಚೆ ಬಿಸಾಕ್ಬೋದು. ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. 10 ಗಂಟೆ ಆಯಿತು ಸದ್ಯಕ್ಕೆ ಅಂತೇಳಿ ಬಂದಿದ್ದಾರೆ, ಮನೆ ಒರೆಸ್ತಾ ಇದ್ದಾರೆ. ಹಾಗಾಗಿ ಕೆಲಸ ಡ್ರಾಪ್ ಆಯಿತು. ಬಟ್ಟೆ ಕೂಡ ವಾಶ್ ಆಯಿತು. ಬಟ್ಟೆ ಎಲ್ಲ ಒಣಗಾಕಿ ಆಗಿದೆ. ಎಲ್ಲ ಇಲ್ಲೆಲ್ಲ ತೊಳೆದು ಆಯಿತು. ಅವರೇ ರತ್ನಮ್ಮನೆ ಎಲ್ಲ ಕ್ಲೀನ್ ಮಾಡಿ ಹೋದರು. ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಹೋಗ್ತಾರೆ. ಇದೆಲ್ಲ ನಾನು ಈಗ ಜಸ್ಟ್ ಬಟ್ಟೆ ಎಲ್ಲ ಒಣಗಾಕಿ ಆಗಿದೆ. 10:30ಗೆ ಮನೆ ಒರೆಸ ಆಗಿದೆ. ಕಸ ಗುಡಿಸಿ ಮನೆ ಒರೆಸ ಆಗಿದೆ. ಮತ್ತು ಬಟ್ಟೆ ವಾಶ್ ಆಗಿ, ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಬಟ್ಟೆ ಕೂಡ ವಾಶ್ ಆಗಿ ಒಣಗಾಕಾಗಿದೆ. ರೆಸ್ಟ್ ಮಾಡ್ತೀನಿ ಅನ್ಕೊತಾ ಇದ್ದೀನಿ, ಆಗಲಿಲ್ಲ. ಈಗೊಂದು 1/4 ಗಂಟೆ 20 ನಿಮಿಷ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು. ರಿಲ್ಯಾಕ್ಸ್ ಮಾಡಿಕೊಂಡು ದೋಸೆ ತಿಂದಿದ್ದೀನಲ್ವ, ಒಂದು ಸ್ವಲ್ಪ ನನಗೊಂಥರ ಅನಿಸ್ತಿರ್ತೈತೆ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ಟಿಚಿಂಗ್ ಕೆಲಸ ಮಾಡಬೇಕು. ಸ್ಟಿಚಿಂಗ್ ಕೆಲಸ ಮಾಡೋಕ್ಕೆ ಹೋಗ್ತೀನಿ. 10:54 ಆಗಿದೆ. ಸ್ಟಿಚಿಂಗಿಗೆ ಅಂತ ಬಂದು ಕೂತ್ಕೊಂಡೆ. ವಿಡಿಯೋ ಮಾಡೋದು ಮರ್ತೋಯ್ತು. ಬಂದು ಕೂತ್ಕೊಂಡು ಸ್ಟಿಚ್ ಮಾಡ್ತಿದ್ದೆ. ಆಮೇಲೆ ನೆನಪಾಯಿತು ವಿಡಿಯೋ ಮಾಡೋಣ ಅಂಥೇಳಿ. ರಾತ್ರಿನೇ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿನೇ. ಇವಾಗ ಸ್ಟಿಚಿಂಗಿಗೆ ಅಂತೇಳಿ ಕೂತಿದ್ದೀನಿ, ಸ್ಟಿಚ್ ಮಾಡ್ತಾಯಿದ್ದೀನಿ. ನೆನಪಾಗಲಿಲ್ಲ, ಸೀದಾ ಬಂದು ಹಾಗೆ ಕೂತ್ಕೊಂಡೆ. ಲೈನಿಂಗ್ ಸೇರಿಸ್ಕೊತಾ ಇದ್ದೀನಿ ಈಗ ನಾನು. ಕರೆಂಟ್ ಹೋಯಿತು, ಅದಕ್ಕೆ ಇವಾಗ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಸಮಯನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಇದು ಒಂದು ಕಾರಣ. ಕರೆಂಟ್ ಹೋಯಿತು, ಸುಮ್ಮನೆ ಕೂತ್ಕೊಂಡು ಏನೋ ಟೈಮ್ ಪಾಸ್ ಮಾಡೋ ಬದಲಿಗೆ ಇವಾಗ ಸ್ಟಿಚಿಂಗ್ ಮಾಡ್ತಿದ್ದೀವಿ ಅಂತ ಅಂದಾಗ ಕರೆಂಟ್ ಹೋಯಿತು ಅಂದಾಗ ಯಾವುದಾದ್ರೂ ಡ್ರೆಸ್ ಇದೆಯಾ, ಬ್ಲೌಸ್ ಇದೆಯಾ, ಏನು ಕಟ್ ಮಾಡಿ ಇಟ್ಕೊಂಡ್ರೆ
ಇಲ್ಲ ಕರೆಂಟ್ ಹೋಗುತ್ತೆ ಅನ್ನೋದು ಗೊತ್ತಿತ್ತು ಅಂದರೆ ಸ್ಯಾರಿ ಫಾಲ್ ಹಾಕ್ತೀನಿ ಅಂತ ಅಂದರೆ ಸ್ಯಾರಿ ಫಾಲ್ದು ಎಡ್ಜನ್ನ ಹೊಲ್ದಿಟ್ಕೊಂಬಿಟ್ಟಿದ್ರೆ ಕರೆಂಟ್ ಹೋದಾಗ ಫಾಲ್ಗಳನ್ನ ಹಾಕೋಬೋದು. ಈ ರೀತಿಯಾಗಿನೂ ಕೂಡ ಕೆಲಸಗಳನ್ನ ಮಾಡ್ಕೋಬೋದು. ಈಗ ಪವರ್ ಕಟ್ ಆಯಿತು, ಆಲ್ರೆಡಿ ಇನ್ನೂ ಒಂದಿದೆ ಕಟಿಂಗ್ ಮಾಡಿರೋದು, ಆದರೂ ಕೂಡ ಮತ್ತೆ ಕಟಿಂಗ್ ಮಾಡ್ಕೊತಿದ್ದೀನಿ ನಾನು. ಮತ್ತೆ ತುಂಬ ಜನ ಕೇಳ್ತಾ ಇದ್ರಿ ಕಟಿಂಗ್ ಮಾಡೋದನ್ನು ತೋರಿಸಿ ಅಂತೇಳಿ, ಹಾಗಾಗಿ ಇದನ್ನು ತೋರಿಸ್ತೀನಿ. ನಾನು ಹೇಗೆ ಕಟ್ ಮಾಡ್ತೀನಿ ಅಂತೇಳಿ ನಾನು ಯಾವಾಗಲೂ ಇದೇ ಮೆಥಡಲ್ಲೇ ನಾನು ಕಟ್ ಮಾಡೋದು. ಎಲ್ರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಸಿಯಾಗಿ ಕಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಫಸ್ಟ್ ಇಲ್ಲಿ 1 ಇಂಚಷ್ಟು ಮಾರ್ಜಿನ್ ತೊಗೊತಿದ್ದೀನಿ. ಸಾರಿ, ಕಾಣಿಸ್ಲಿಲ್ಲ ಅನಿಸುತ್ತೆ. ನೋಡಿ, ಇಲ್ಲಿ 1 ಇಂಚಷ್ಟು ಮಾರ್ಜಿನ್ ತೊಗೋತೀನಿ. ಯಾಕೆಂದರೆ ಇದು ಈ ಥರ ಫೋಲ್ಡ್ ಮಾಡೋಲಿ ಅದಕ್ಕೆ ಅಂತೇಳಿ ಇಷ್ಟು 1 ಇಂಚಷ್ಟು ತೊಗೊತೀನಿ. ಮತ್ತು ಇದು ಬ್ಲೌಸು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಇದೇನು ಹೊಲಿಗೆ ಇದೆ, ಇದೇನಿದೆ ಇಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲೂ ಅಷ್ಟೇ ನಿಮ್ಮದು ಏನು ಡೀಪ್ ಬ್ಲೌಸ್ ಇರುತ್ತೆ ಮತ್ತು ಇಲ್ಲೂ ಅಷ್ಟೇ ನೋಡಿ ಈ ರೀತಿ ಮಾರ್ಕನ್ನು ಹೀಗೆ ಮಾಡ್ಕೋಬೇಕು, ಸಮ ಅಂತೇಳಿ ಅಷ್ಟೇನೆ. ಆ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಈ ರೀತಿಯಾಗಿ ಇಟ್ಕೊತೀನಿ. ನಾನು ಜಾಸ್ತಿ ಟೇಪನ್ನು ಯೂಸ್ ಮಾಡಲ್ಲ, ಬ್ಲೌಸ್ ಯೂಸ್ ಮಾಡಿಕೊಂಡೇ ನಾನು ಕಟಿಂಗ್ನ ಮಾಡ್ಕೊತೀನಿ. ಮತ್ತು ಡೀಪು ಅಷ್ಟೇ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹಿಂಗೆ ಮಾರ್ಕ್ ಮಾಡ್ಕೊತೀನಿ. ಸ್ವಲ್ಪ ಮೇಲಕ್ಕೆ ತೊಗೊತೀನಿ, ಯಾಕೆಂದರೆ ಕಟಿಂಗ್ ಮಾಡಿ ಎಮಿಂಗ್ ಮಾಡುವಾಗ ಕೆಳಗಡೆಗೆ ಬರುತ್ತೆ. ಅದಕ್ಕೆ ಒಂದು ಅರ್ಧ ಇಂಚಷ್ಟು ಮೇಲ್ಗಡೆಗೆ ನಾನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು ಈ ರೀತಿಯಾಗಿ ತೊಗೊಂಡು ನೋಡಿ ಈ ರೀತಿ ಮಾರ್ಕನ್ನು ತೊಗೋತೀನಿ. ಇಲ್ಲಿ ನೋಡಿ, ಬ್ಲೌಸಲ್ಲೇ ನಮಗೆ ಸಿಕ್ಕೋಗ್ಬಿಡುತ್ತೆ ಎಷ್ಟು ಬೇಕು ಏನು ಅನ್ನೋದು. ಕಾಣಿಸ್ತಿಲ್ಲ ಅನಿಸುತ್ತೆ. ಸಾರಿ, ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂದ್ಕೊಂಡು ಹೇಳ್ತಾ ಹೋಗ್ತಾ ಇದ್ದೆ. ನಾನು ನೋಡಿ ಬ್ಲೌಸು ಇಲ್ಲಿ ಈ ರೀತಿ ಕೈಯನ್ನು ಹಿಡ್ಕೊಂಡು ಹೀಗೆ ಮಾಡಿ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಯಾಕೆ ತೊಗೋಬೇಕು ಅಂದರೆ ಇಲ್ಲಿ ನಾವು ಹೊಲಿಗೆನ ಹಾಕ್ತೀವಿ, ಅದಕ್ಕೋಸ್ಕರ ಇಲ್ಲಿರುತ್ತೆ, ಇಲ್ಲಿಗೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು. ಮತ್ತು ಇಲ್ಲಿ ಕೈಯನ್ನು ಹಿಡ್ಕೊಂಡು ಶೋಲ್ಡರ್ನ ಈ ರೀತಿ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಂಡು ನೋಡಿ ಈ ರೀತಿ ಇರುತ್ತೆ, ಇಲ್ಲಿಗೆ ಮಾರ್ಕನ್ನು ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ಇಷ್ಟೇ. ನಾನು ಇದೇ ರೀತಿಯಾಗೇನೆ ಈಸಿ ಮೆಥಡ್ ಇದು. ಯಾರು ಹೊಲಿಯೋದಕ್ಕೆ ಬರಲಿಲ್ಲ ಅಂದವರು ಕೂಡ ಹೊಲ್ಕೋಬೋದು. ನೋಡಿ, ಇವಾಗ ಟೇಪಲ್ಲಿ ತೋರಿಸ್ತೀನಿ. ನನ್ನ ಬ್ಲೌಸು 16.5 ಇರುತ್ತೆ, 16.5ನೇ ಇದೆ. ಮತ್ತು ಇಲ್ಲಿಂದ ಇಲ್ಲಿಗೆ 2.5 ಇರುತ್ತೆ. ನೋಡಿ 2.5ನೇ ಇದೆ. ನೋಡಿ ಕಾಣಿಸ್ತಿದೆಯಾ? 2.5ನೇ ಇದೆ. ನೋಡಿ 2.5ನೇ ಇದೆ. ಇಲ್ಲಿಂದ ಇಲ್ಲಿಗೆ 3.5 ಇರುತ್ತೆ. ಇಲ್ಲಿಂದ ಇಲ್ಲಿಗೆ 3.5ನೇ ಇದೆ. ಟೋಟಲ್ಲು 6 ಇಂಚು ತೊಗೋತೀನಿ ಇಲ್ಲಿಗೆ. ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚ್ ಬರುತ್ತೆ. ನೋಡಿ ನಾನೇನು ಮಾರ್ಕ್ ಮಾಡಿದೆ ಅಷ್ಟೇ ಇದೆ. ಮತ್ತು ಇಲ್ಲಿಂದ ಇಲ್ಲಿಗೆ 5.5 ತೊಗೋತೀನಿ ನಾನು. ಇಲ್ಲಿಂದ ಇಲ್ಲಿಗೆ 5.5ನ ತೊಗೋಬೇಕು. ಮತ್ತು ಇಲ್ಲೂ ನೋಡ್ಕೋಬೇಕು 6 ಇಂಚೇ ಇದೆಯಾ ಅಂತ. ನೋಡಿ 6 ಇಂಚೇ ಇದೆ. ನೋಡಿ ಇಲ್ಲಿಂದ ಇಲ್ಲಿಗೂ ಕೂಡ ನೋಡ್ಕೋಬೇಕು 6 ಇಂಚೇ ಇದೆ. ಮತ್ತು ಇಲ್ಲಿಂದ ಇಲ್ಲಿಗೆ 5.5 ಸಾಕು. ನನ್ನ ಅಳತೆಗೆ ನಾನು 5.5ನ ಇಟ್ಕೊತೀನಿ. ನೀವೇನಾದರೂ ದಪ್ಪ ಇತ್ತು ಅಂದರೆ ಆವಾಗ ಕಡಿಮೆ ಮಾಡ್ಕೊಳ್ಳಿ. ತುಂಬ ಸಣ್ಣ ಇತ್ತು ಅಂದರೆ 5 ಇಂಚ್ ಇಟ್ಕೊಳ್ಳಿ, 5 ಇಂಚ್ ತೊಗೊಳ್ಳಿ. ತುಂಬ ಸಣ್ಣ ಇತ್ತು ಅಂದರೆ 5 ಇಂಚ್ ತೊಗೊಳ್ಳಿ. ನನ್ನ ಅಳತೆಗೆ 5.5 ತೊಗೋತೀನಿ. ಇನ್ನು ಸ್ವಲ್ಪ ದಪ್ಪ ಇತ್ತು, ಶೋಲ್ಡರ್ ಎಲ್ಲ ದಪ್ಪ ಇತ್ತು ಅಂದಾಗ 6 ಇಂಚು ಅಥವಾ 6.5 ತೊಗೊಳ್ಳಿ. ಇಲ್ಲಿ 5.5 ಸಾಕಾಗತ್ತೆ. ನೋಡಿ ಏನು ಮಾರ್ಕ್ ಮಾಡಿದ್ದೀವಿ ಆ ಮಾರ್ಕಿಗೆ ಬರುತ್ತೆ. ಈ ರೀತಿ ಒಂದು ಸ್ಕೇಲಿಂದನೋ ಏನಾದರೂ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ನೋಡಿ ಇಲ್ಲೊಂದು ಮಾರ್ಕ್ ಇದೆ ಅಲ್ಲ, ನೋಡಿ ಇಲ್ಲೊಂದು ಮಾರ್ಕ್ ಇದೆ. ಈ ಮಾರ್ಕಿಗೂ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನಾವು ಹೊಲಿಗೆ ಹಾಕೋದು ಅಂದರೆ ಇದು ಕರೆಕ್ಟ್ ಅಳತೆ. ಎಕ್ಸ್ಟ್ರಾ ಬೇಕಲ್ವಾ, ಅದಕ್ಕೆ ಎಕ್ಸ್ಟ್ರಾ ಇನ್ನು ಸ್ವಲ್ಪ ತೊಗೊಳ್ಳಿ ಈ ರೀತಿಯಾಗಿ. ಮತ್ತು ಇಲ್ಲಿ ನೀವು ನೆಕ್ಕು ಯಾವ ಡಿಸೈನ್ ಇಟ್ಕೋತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 3 ಇಂಚನ್ನ ತೊಗೊಳ್ತೀನಿ. ಇಲ್ಲಿ 2.5 ತೊಗೊಂಡಿರ್ತೀವಿ, ಇಲ್ಲಿ 3 ಇಂಚು ತೊಗೋತೀವಿ. ಯಾಕೆಂದರೆ ಸ್ವಲ್ಪ ಬ್ರಾಡು ಅಗಲ ಬರಬೇಕು ಅನ್ನೋದಕ್ಕೋಸ್ಕರ
ನಿಮಗೆ ಬ್ರಾಡ್ ಬೇಡ ಅಂತ ಅಂದ್ರೂ ಕೂಡ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ನಿಮಗೆ ಬ್ರಾಡ್ ಬೇಡ ಅಂದರೆ ಹೀಗೆ ಒಳಗಡೆನೆ ತಗೋಬೋದು. ನಿಮಗೆ ಬ್ರಾಡ್ ಬೇಕು ಅಂದರೆ ಸ್ವಲ್ಪ ಹಿಂಗೆ ಹೊರಗಡೆ ತಗೊಂಡು ಹೀಗೆ ತಗೋಬೋದು. ಇದು ಸೇಮ್ ಹಾಗೆ ಇರುತ್ತೆ. ಬ್ರಾಡ್ ಬೇಕಂದ್ರೆ ಸ್ವಲ್ಪ ಹೊರಗಡೆ ತಗೊಳ್ಳಿ. ಹೀಗೆ ತಗೊಂಡು ಇಲ್ಲಿಗೆ ಬಂದು ಜಾಯಿನ್ ಆಗಬೇಕು. ಹೀಗೆ ಹೋಗ್ಬಾರ್ದು, ಹೀಗೆ ಏನು ಹೋಗ್ಬಾರ್ದು, ಹೀಗೆ ಜಾಯಿನ್ ಆಗಬೇಕು. ಇಲ್ಲಿಗೆ ಬಂದು ಪಾಯಿಂಟ್ಗೆ ಕೂರಬೇಕು, ಈ ಪಾಯಿಂಟಲ್ಲೇ ಕೂರಬೇಕು. ಮತ್ತೆ ಬ್ರಾಡ್ ಬೇಡ ಅಂದ್ರೂ ಕೂಡ ನೀವು ಇಲ್ಲಿಗೆ ಬರುತ್ತೆ ನೋಡಿ, ಇಷ್ಟು ಬರುತ್ತೆ. ಇದನ್ನು ತಗೊಂಡಾಗ ಇದು ಅಗಲ ಬರುತ್ತೆ. ಅಗಲ ಬೇಡ, ನನಗೆ ಚಿಕ್ಕದೇ ಸಾಕ್ತು ಅಂದರೆ ಇಷ್ಟೇ ತಗೋಬಹುದು. ನಾನು ಸ್ವಲ್ಪ ಬ್ರಾಡನ್ನು ತಗೋತೀನಿ, ಹಾಗಾಗಿ ತಗೊಂಡು ಇಲ್ಲಿಗೆ ಬಂದು ಜಾಯಿನ್ ಆಗ್ತೀನಿ. ನೀವು ಯಾವ ಡಿಸೈನ್ ಬೇಕಾದರೂ ಇಟ್ಕೋಬಹುದು. ಲೀವ್ಸ್ ಡಿಸೈನ್ ಬೇಕಂದ್ರೂ ಈ ರೀತಿ ತಗೋಬಹುದು, ಈ ರೀತಿ ಮಾಡ್ಕೋಬಹುದು. ಯಾವ್ದು ಬೇಕಾದರೂ ಈ ರೀತಿ ಮಾಡ್ಕೋಬಹುದು, ಅಥವಾ ಈ ರೀತಿ ಇಟ್ಕೊಂಡು ಹೀಗೂ ಇಟ್ಕೋಬಹುದು. ಇದು ಈ ರೀತಿ ಮಾಡ್ಕೊತೀನಿ ಎಂದಾಗಲೂ ಸ್ವಲ್ಪ ಹಿಂಗೆ ಹೊರಗಡೆ ತಗೊಂಡು ಇಲ್ಲಿಗೆ ಬಂದು ಜಾಯಿನ್ ಆಗಬೇಕು. ಯಾವ ಥರ ಬೇಕಂದ್ರೂ ಇದನ್ನ ನೀವು ಮಾಡ್ಕೋಬಹುದು. ನೆಕ್ ನಿಮಗೆ ಬಿಟ್ಟಿದ್ದು, ನಿಮ್ಗೆ ಯಾವ ನೆಕ್ ಡಿಸೈನ್ ಹೊಲ್ಕೋತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದನ್ನ ನಾನು ಸ್ವಲ್ಪ ಕಟ್ ಮಾಡ್ಕೊತೀನಿ. ಇಲ್ಲಿಗೊಂದು ಕಟ್ ಮಾಡ್ಕೋಬೇಕು, ಯಾಕಂದ್ರೆ ಇದು ಮಧ್ಯ ಅಂತೇಳಿ ಇದನ್ನ ಕಟ್ ಮಾಡ್ಕೋಬೇಕು. ನಾನು ನೆಕ್ಕು ಬೇರೆ ಡಿಸೈನ್ನ ಇಡ್ತೀನಿ, ಹಾಗಾಗಿ ನಾನು ಇಲ್ಲಿ ನೆಕ್ಕನ್ನು ಕಟ್ ಮಾಡಲ್ಲ. ಇಲ್ಲಿಂದ ತಗೊಂತೀನಿ, ಈ ರೀತಿ ತಗೊಂಡು ನಿಮಗೆ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ, ಇಲ್ಲಿ ಶೇಪ್ ತಗೊಳ್ಳೋದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿಂದ ಇಲ್ಲಿಗೆ 1 ಇಂಚನ್ನ ಇಟ್ಕೋಬೇಕು. 1 ಇಂಚನ್ನ ಇಟ್ಕೊಂಡು ಈ ರೀತಿಯಾಗಿ ನೋಡಿ, ಈ ರೀತಿ ತಗೋಬಹುದು, ಈ ರೀತಿ ತಗೋಬಹುದು. ನಾನು ಅಭ್ಯಾಸ ಇರೋದ್ರಿಂದ ಮಾರ್ಕ್ ಮಾಡಕ್ಕೆ ಹೋಗಲ್ಲ, ನಾನು ಹಾಗೆ ಕಟ್ ಮಾಡಿಬಿಡ್ತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟಿಂಗ್ ಆಯಿತು. ಈ ಎಡ್ಜಿಗೆ ಒಂದು ಈ ಥರ ಕಚ್ ಹಾಕ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ಮಧ್ಯದ ಸೆಂಟರ್ ಪಾಯಿಂಟ್, ಮಧ್ಯದ ಪಾಯಿಂಟ್ ಅಂತ ಬರುತ್ತೆ. ಈಗ ಹಿಂಭಾಗದ ಕಟಿಂಗ್ ಆಗಿದೆ. ಈಗ ಮುಂಭಾಗದ ಕಟಿಂಗ್ನ ನಾನು ತೋರಿಸ್ತೀನಿ. ಈಗ ಮುಂಭಾಗದ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ತಗೊಂಡು ಇದೇ ಬಟ್ಟೆನೆ ನಾವು ಏನು ಇದನ್ನು ಕಟ್ ಮಾಡ್ಕೊಂಡಿದ್ವಿ ಇದೇನೆ ನಾನು ಈ ರೀತಿಯಾಗಿ ಇಟ್ಕೊತೀನಿ. ಇಟ್ಕೊಂಡು ಈ ತುದಿಗೆ ನೋಡಿ, ಈ ತುದಿಗೊಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ನಿಮಗೆ ಮಾರ್ಕ್ ಕಾಣಿಸ್ತಿದೆಯಲ್ಲ, ಇಲ್ಲಿಗೊಂದು ಮಾರ್ಕ್ ಮಾಡ್ಕೊತೀನಿ. ಮತ್ತು ಈ ಎಡ್ಜ್ ಏನಿದೆ ಕಾಣಿಸ್ತಾ ಇಲ್ವಾ ನೋಡಿ, ಈ ಎಡ್ಜು ಈ ಎಡ್ಜ್ ಏನಿದೆ ಈ ಎಡ್ಜ್ಗೆ ಈ ರೀತಿ ಮಾರ್ಕನ್ನು ಮಾಡ್ಕೊತೀನಿ ನೋಡಿ. ಈ ಎಡ್ಜ್ಗೆ ಮಾರ್ಕನ್ನು ಮಾಡ್ಕೊತೀನಿ. ಮತ್ತು ಇಲ್ಲಿ ಸುಮ್ಮನೆ ಒಂದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಈ ಎಡ್ಜಲ್ಲೊಂದು ಸುಮ್ಮನೆ ಜಸ್ಟ್ ಹಾಗೆ ಒಂದು ಮಾರ್ಕ್ ಅಷ್ಟೇ. ಈಗ ಇದನ್ನು ತೆಗೆದ್ಬಿಡ್ತೀನಿ. ನಾನು ತೆಗೆದ್ಬಿಟ್ಟು ಮತ್ತೆ ಬ್ಲೌಸನ್ನು ತಗೋತೀನಿ. ಬ್ಲೌಸ್ ತಗೊಂಡು ನೋಡಿ, ಈಗ ಬ್ಲೌಸಲ್ಲೇ ನೋಡಿ ಈ ರೀತಿ ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಇರುತ್ತೆ. ಮತ್ತೆ ಈ ರೀತಿ ನಿಮಗೆ ಡೀಪ್ ಎಷ್ಟು ಬೇಕೋ ಆ ಡೀಪಿಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಅರ್ಧ ಇಂಚು ಸ್ವಲ್ಪ ಮೇಲ್ಗಡೆನೆ ತಗೊಳ್ಳಿ, ಯಾಕೆಂದರೆ ಫೋಲ್ಡಿಂಗ್ ಎಲ್ಲ ಮಾಡುವಾಗ ಮತ್ತೆ ಕೆಳಗಡೆ ಹೋಗುತ್ತೆ. ನೀವು ಇಲ್ಲಿ ಕರೆಕ್ಟಾಗೆ ಕಟ್ ಮಾಡಿಬಿಟ್ರೆ ಮತ್ತೆ ಇಲ್ಲಿ ಇನ್ನೂ ಡೀಪ್ ಆಗಿಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಅರ್ಧ ಇಂಚು ಮೇಲ್ಗಡೆನೆ ತಗೊಳ್ಳಿ. ಇಲ್ಲಿ ಇವಾಗ ನಾನು ಸ್ಟಾರ್ ನೆಕ್ ಥರ ಇಟ್ಟಿದ್ದೀನಿ. ಬೇಕಂದರೆ ಇಲ್ಲಿಗೊಂದು ಹಿಂಗೆ ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ ನಾನು ಬೆಲ್ಟ್ ಪಟ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಹೊಲಿಗೆ ಹೋಗುತ್ತೆ. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ, 1 ಇಂಚಷ್ಟೇ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ನಾನು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮತ್ತು ಈ ಬ್ಲೌಸನ್ನು ಈ ಎರಡರ ಮಧ್ಯೆ ಇದೆರಡು ಇದೆ ನೋಡಿ, ಈ ಎರಡರ ಮಧ್ಯೆ ಇಲ್ಲಿ ಇದೆಯಲ್ಲ ಇದಕ್ಕೆ ಸೆಂಟ್ರ್ ಪಾಯಿಂಟ್ ತೊಗೋತೀನಿ. ಸೆಂಟ್ರ್ ಪಾಯಿಂಟ್ ತೊಗೊಂಡು ಈಗ ಇದು ಏನು ಇದಿರುತ್ತೆ ನೋಡಿ, ಇಲ್ಲಿ ನಾವು ಡಾಟ್ಸ್ ಇದ್ದಿರ್ತೀವಲ್ಲ ಆ ಡಾಟ್ಸ್ನ ಈ ರೀತಿ ಇಟ್ಕೊಂಡು ಮತ್ತೆ ಈ ಹೊಲಿಗೆ ಮಧ್ಯೆ, ಈ ಹೊಲಿಗೆಗೂ ಈ ಹೊಲಿಗೆಗೂ ಮಧ್ಯೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೋತೀನಿ. ಈ ಸೆಂಟ್ರ್ ಪಾಯಿಂಟನ್ನು ತಗೊಂಡು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕನ್ನು ಹಾಕೊತೀನಿ.
ನಾನು ಕಟ್ ಮಾಡೋದು ಈ ಮೆಥಡು. ನಾನು 2-3 ಥರ ಕಟ್ ಮಾಡ್ತೀನಿ. ಇದು ನಿಮಗೆ ಹೊಸದಾಗಿ ಕಲಿತಾ ಇರೋರಿಗೆ ಬ್ಲೌಸಿಂದನೇ ನಿಮ್ಮದು ಕರೆಕ್ಟ್ ಒಂದು ಬ್ಲೌಸ್ ಇತ್ತು ಅಂದರೆ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡಿಕೊಂಡು ಈಸಿಯಾಗಿ ಹೊಲಿಬೋದು ಅಂತೇಳಿ ನಾನು ತೋರಿಸ್ತಾ ಇರೋದು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಸೇಮ್ 3 ತಗೊಳ್ಳಿ. 3 ತಗೊಂಡು ಮತ್ತೆ ಇದನ್ನ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ನೋಡಿ. ಇದು ಕೂಡ 6 ಇಂಚ್ ಅಷ್ಟೇ ಇದೆ. ಬ್ಲೌಸಲ್ಲಿ ನಾವು ಮಾರ್ಕ್ ಮಾಡಿದ್ರು ಸೇಮ್ ಅದೇ ಬಂದಿರುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ 6 ಇಂಚನ್ನ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ನೋಡಿ ಇದು ಕೂಡ ಜಾಸ್ತಿ ಇತ್ತು ಅಂದಾಗ ನೋಡಿಕೊಂಡು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ 3 ಆಗಿದೆಲ್ಲ, 3 ಆದಮೇಲೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಏನು 2.5 ಇಟ್ಕೊಂಡಿದ್ವಿ ನಾವು ಅಲ್ಲಿಗೆ ಮಾಡ್ಕೋಬೇಕೀಗ. ಈ ರೀತಿ ಮಾಡಿಕೊಂಡು ನಿಮ್ಗೆ ಯಾವ ಡಿಸೈನ್ ಬೇಕೋ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ನೀವು ಲೀವ್ಸ್ ಡಿಸೈನ್ ತೊಗೋತೀನಿ ಅಂದರೂ ಈ ಥರ ಲೀವ್ಸ್ ಡಿಸೈನ್ನ ತೊಗೋಬೋದು. ಇಲ್ಲ ನಾನು ಬೇರೆ ಬೇರೆ ತೊಗೋತೀನಿ ಅಂದರೂ ತೊಗೋಬೋದು. ಈ ಥರ ಸ್ಟಾರ್ ಡಿಸೈನ್ ತೊಗೋತೀನಿ ಅಂದರೂ ತೊಗೋಬೋದು. ನಾನು ಇದಕ್ಕೆ ಲೀವ್ಸ್ ಡಿಸೈನ್ನ ಕೊಡ್ತಾ ಇದ್ದೀನಿ, ಹಾಗಾಗಿ ಇದನ್ನೇ ತೊಗೋತೀನಿ. ಮತ್ತು ಈಗ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದಾದ್ಮೇಲೆ ನೋಡಿ ಇಲ್ಲಿ ಮಾರ್ಕ್ ಆಗಿತ್ತಲ್ವಾ, ಇಲ್ಲಿ ಮಾರ್ಕ್ ಆಗಿತ್ತು. ಇಲ್ಲಿಂದ ಇಲ್ಲಿಗೆ 2.5 ಇಂಚಷ್ಟು ಮೇಲೆ ತಗೊತಾ ಇದ್ದೀನಿ ನಾನು. ಮೇಲೆ ತಗೊಂಡು ಮಾರ್ಕ್ ಮಾಡ್ಕೊತೀನಿ ನೋಡಿ. ಈ ಮಾರ್ಕಿಗೆ ಜಾಯಿನ್ ಆಗಬೇಕು. ಮತ್ತೆ ಇದನ್ನ ಈ ರೀತಿ ಕ್ರಾಸ್ ಆಗಿ ತಗೋತೀನಿ, ಗೊತ್ತಾಗ್ತಲ್ಲ. ಇಲ್ಲಿಂದ ಇಲ್ಲಿಗೆ ಕ್ರಾಸ್ ತಗೊಂಡು ಮತ್ತೆ ಇದನ್ನ ಇಲ್ಲಿ 2.5 ಇಂಚಿಗೆ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಏನು ಕೆಳಗಡೆ ಮಾಡಿದ್ವಿ ಇದು ಬೇಡ, ಇಲ್ಲಿಗೆ ಕಟ್ ಮಾಡಿದ್ರೆ ಉದ್ದ ಆಗುತ್ತೆ. ಬೆಲ್ಟ್ ಪಟ್ಟಿ ಕಟ್ಟಬೇಕಲ್ವಾ, ಹಾಗಾಗಿ ಬೆಲ್ಟ್ ಪಟ್ಟಿ ಕಟ್ಟಾಗ ಅಲ್ಲಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 2.5 ಇದೆ, ಇಲ್ಲಿಗೆ ತಗೊಳ್ಳಿ ನೋಡಿ. ಇಲ್ಲಿಂದ ಇಲ್ಲಿಗೆ 2.5 ಇದೆ, 2.5 ಇಂಚಷ್ಟು ತಗೊಳ್ಳಿ. 2.5 ಇಟ್ಕೊಂಡು ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಇದನ್ನ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು, ನಾನು ಇದನ್ನ ಕಟ್ ಮಾಡಲ್ಲ ಯಾಕಂದ್ರೆ ಇಲ್ಲಿ ನಾನು ಕ್ಯಾನ್ವಾಸ್ ಬಟ್ಟೆ ಇಡ್ತೀನಿ. ಕ್ಯಾನ್ವಾಸ್ ಬಟ್ಟೆ ಇಟ್ಟು ಹೊಲಿಯೋದ್ರಿಂದ ನಾನು ಅದನ್ನ ಕಟ್ ಮಾಡ್ಕೊಳ್ಳಲ್ಲ. ಫಸ್ಟ್ ಈ ರೀತಿಯಾಗಿ ಸುಮ್ಮನೆ ಒಂದು ಕಟಿಂಗ್ನ ಈ ರೀತಿ ಮಾಡ್ಕೊತೀನಿ ನೋಡಿ. ಇದು ಈಗ ಆಯಿತು. ಮತ್ತೆ ಇಲ್ಲಿ ನಾವು ಸ್ವಲ್ಪ ಇಲ್ಲಿಂದ ಇಲ್ಲಿಗೆ 1 ಇಂಚಸ್ ಮಾಡ್ಕೊಂಡಿರ್ತೀವಲ್ವಾ, ಈಗ 1/2 ಇಂಚಿಗೆ ಕಟ್ ಮಾಡ್ಕೋಬೇಕು. ಯಾಕೆ ಅಂದರೆ ಇದು ಒಳಗಡೆ ಭಾಗ, ಈ ಭಾಗದಲ್ಲಿ 1/2 ಇಂಚು ಒಳಗಡೆ ಬರಬೇಕು, ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ. ನಾವಲ್ಲಿ ಡಾಟ್ ಹಿಡಿಯೋದ್ರಿಂದ ಇಲ್ಲಿಂದ ತಗೋಬಾರ್ದು, ಸ್ವಲ್ಪ ಮುಂದೆ ಬಂದು ಹೀಗೆ ತಗೊಂಡು ಹೀಗೆ ಈ ರೀತಿ ತಗೋಬೇಕು ನೋಡಿ. ಈ ರೀತಿ ತಗೊಂಡಾಗ ಇಲ್ಲಿ ನಾವು ಡಾಟ್ ಹಿಡಿತೀವಿ, ಆವಾಗ ಶೇಪ್ ಕೂಡ ಚೆನ್ನಾಗಿ ಬರ್ತದೆ. ಮತ್ತೆ ಇಲ್ಲಿ ಕಂಕ್ಲು ಕೂಡ ಈ ಕಂಕ್ಲ ಹತ್ರ ಚೆನ್ನಾಗಿ ಬಂದಿರುತ್ತೆ. ಇದು ಇನ್ನೊಂದು ಕಟಿಂಗ್ ಆಯ್ತು. ಸ್ಲೀವ್ಸ್ ಕಟ್ ಮಾಡಬೇಕು. ಸ್ಲೀವ್ಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಲೀವ್ಸ್ನ ತಗೋಬೇಕು. ನನಗೆ ಸ್ಲೀವ್ಸು 11.5 ಇಟ್ಕೊತೀನಿ ನಾನು. ಈಗ ನೋಡಿ ಜಾಸ್ತಿ ಇದೆ, 12 ಬಂದಿದೆ, 12 ಕಾಲಿದೆ. ಮತ್ತೆ ಈಗ ಇದನ್ನ ಕಡಿಮೆ ಮಾಡ್ಕೊತೀನಿ ನಾನು ನೋಡಿ. 11.5 ಬಂತು. ಈಗ 11.5 ಸಾಕು ನನಗೆ. ಈಗ ಇದನ್ನ ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ತೀನಿ.
ಮತ್ತು ಶೇಪ್ ತೆಗಿಬೇಕಲ್ವಾ, ಈ ರೀತಿ ಕಂಕ್ಳು ಶೇಪ್ ತೆಗಿಬೇಕಲ್ಲ, ಅದಕ್ಕೆ 3.5 ಅಥವಾ 4, ನಾನು 4 ಇಟ್ಕೊತೀನಿ. ಮತ್ತು ಇದು ಎಕ್ಸ್ಟ್ರಾ ಆಗುತ್ತೆ, ನನಗೆ ಎಕ್ಸ್ಟ್ರಾ ಬೇಡ, ಸಾಕಷ್ಟೇ, ಅದಕ್ಕೆ ಅದನ್ನು ತೆಗಿತೀನಿ. ಈಗ ಇದನ್ನು ತೊಗೊಂಡಿದ್ದೀರಲ್ವ ನೋಡಿ, ಈ ರೀತಿ ತೊಗೊಳ್ಳಿ. ಮತ್ತು ನೆಕ್ಸ್ಟು ಇನ್ನೊಂದು ಶೇಪ್ ಈ ರೀತಿಯಾಗಿ ತೊಗೋಬೇಕು. ಈ ಶೇಪ್ ಏನಕ್ಕೆ ತೊಗೋಬೇಕು ಅಂದರೆ, ನಾವು ಇದನ್ನು ಕಟ್ ಮಾಡಬೇಕಾದ್ರೆ ಶೇಪ್ ತೆಗೆದಿದ್ದೀವಲ್ವ, ಮುಂಭಾಗದ ಬ್ಲೌಸ್ಗೆ ಶೇಪ್ ತೆಗೆದಿದ್ದೀವಲ್ಲ, ಇದನ್ನು ಅದೇ ರೀತಿಯಾಗಿ ತೆಗಿಬೇಕು. ಈ ರೀತಿ ತೆಗೆದ್ರೇ ಅದು ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ತೆಗೆದಿದ್ದೀನಿ. ನೋಡಿ, ಈ ಥರ ಶೇಪ್ ಬರಬೇಕು ಕ್ಲೀನಾಗಿ. ನಾನು ನಿಮಗೆ ಆವಾಗಲೇ ಹೇಳಿದೆ, ನೆಕ್ಕನ್ನು ನಾನು ಲೀವ್ಸ್ ಡಿಸೈನ್ ತೊಗೊತೀನಿ ಅಂತೇಳಿ. ನೋಡಿ, ಲೀವ್ಸ್ ಡಿಸೈನ್ ತೊಗೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡಿಕೊಂಡು 2.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತು ಇದು ಮುಂಭಾಗದ ಬ್ಲೌಸ್ನ ತಗೊಂಡು ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕನ್ನು ಮಾಡ್ಕೊತೀನಿ. ಮಾರ್ಕನ್ನು ಮಾಡಿಕೊಂಡು ಮತ್ತೆ ಇಲ್ಲಿಂದ ಇಲ್ಲಿಗೆ 3 ಇಂಚು ತಗೋತೀನಿ. ಮತ್ತು ಇಲ್ಲಿ ಈ ರೀತಿ ಅಳತೆ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ತಗೊಂಡು ಈ ರೀತಿ ತಗೋಬೋದು. ತುಂಬ ಡೀಪ್ ಆಗುತ್ತೆ, ಎಷ್ಟು ಸಾಕು ನೋಡಿ. ಮತ್ತೆ ಇಲ್ಲಿ ಈ ರೀತಿ ಕಟ್ ಮಾಡ್ಕೊತೀನಿ. ನೋಡಿ, ನೆಕ್ಕು ಈ ರೀತಿ ಬಂದಿದೆ, ಕಾಣಿಸ್ತಿದೆ ಅಲ್ಲ. ರೀತಿ ಇರೋದನ್ನು ನಾನು ಕಟ್ ಮಾಡ್ಕೊತೀನಿ. ಯಾಕೆಂದರೆ ಇದು ಫ್ರಂಟ್ ನೆಕ್ಕು ನೋಡಿ, ಇದಕ್ಕಿದು ಸಾಕಾಗತ್ತೆ. ಲೈನಿಂಗ್ದು ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಇದ್ರ ಜೊತೆನಲ್ಲೇ ಎತ್ತಿಡ್ತೀನಿ ಹೀಗೆ. ಮತ್ತು ಈಗ ನಾವು ಇನ್ನೊಂದು ನೆಕ್ ಪೀಸನ್ನು ಕಟ್ ಮಾಡ್ಕೋಬೇಕು. ಸೇಮ್ ಅದೇ ಥರನೇ ತಗೋಬೇಕು. ಇದೇ ಥರ ತಗೊಂಡು ಇಲ್ಲಿಂದ ಇಲ್ಲಿಗೆ 2.5 ಇಂಚಿನ ಮಾರ್ಕ್ ಮಾಡಿ, ಮತ್ತು ನಮಗೆ ಇದು ಬ್ಲೌಸಲ್ಲಿ ಎಷ್ಟು ಇಂಚು ಡೀಪ್ ಬೇಕು ಆ ಡೀಪನ್ನು ಈ ರೀತಿ ತಗೊಂಡು, ಈಸಿ, ಟೇಪನ್ನೇ ಎಲ್ಲದಕ್ಕೂ ಬಳಸಬೇಕು ಅನ್ನೋದೇನಿಲ್ಲ. ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ನೀವಿನ್ನು ಡೀಪ್ ಬೇಕಂದ್ರೂ ಡೀಪ್ ಮಾಡ್ಕೋಬೋದು, ಡೀಪ್ ಕಡಿಮೆ ಬೇಕಂದ್ರೂ ಕಡಿಮೆ ಮಾಡ್ಕೋಬೋದು. ನೋಡಿ, ಕಡಿಮೆ ಬೇಕಂದರೆ ಮೇಲ್ಗಡೆ ತೊಗೋಬೋದು, ಜಾಸ್ತಿ ಬೇಕಂದರೆ ಇನ್ನೂ ಡೀಪ್ ಮಾಡ್ಕೋಬೋದು. ನಾನು ಇಷ್ಟು ಸಾಕು. ಇದೂ ಅಷ್ಟೇ, ನಾನು ಲೀವ್ಸ್ ಡಿಸೈನ್ನ ಕೊಡ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ನಾನು ಲೀವ್ಸ್ ಡಿಸೈನ್ನೇ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಈ ರೀತಿ ತೆಕ್ಕೊತಾ ಇದ್ದೀನಿ ನೋಡಿ. ಈಗ ಇಲ್ಲಿ ನಾನು ಫಸ್ಟು ಈ ರೀತಿ ಕಟ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ನೆಕ್ ಬಂದಿದೆ. ನಿಮಗೆ ಅಷ್ಟು ಗೊತ್ತಾಗಲ್ಲ ಅನ್ನೋದಿತ್ತು ಅಂದಾಗ ಇದನ್ನು ಈ ರೀತಿ ಮಾಡಿ, ಇನ್ನೊಂದು ಸೈಡಿಗೆ ಮಾರ್ಕ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದಾಗ ಈ ರೀತಿ ಮಾಡ್ಕೋಬೋದು. ಈ ರೀತಿ ಮಾಡಿ ಹೀಗೆ ಮಾಡಿದಾಗ ಇಲ್ಲೂ ಕೂಡ ಮಾರ್ಕ್ ಬರುತ್ತೆ. ನಿಮ್ಗೆ ಹಂಗೂ ಕನ್ಫ್ಯೂಷನ್ ಆಗುತ್ತೆ, ಗೊತ್ತಾಗಲ್ಲ ಅಂದಾಗ ಬೇಕಿದ್ರೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆಲ್ಲ ನೋಡಿ, ಈ ರೀತಿ ಕಾಣಿಸುತ್ತೆ. ಈಗ ಇದ್ರ ಮೇಲಿಂದ ನೀವು ಈ ರೀತಿ ಮಾರ್ಕನ್ನು
ಮಾಡ್ಕೊಳ್ಳಿ ನೋಡಿ ಹೀಗೆ. ಮತ್ತೆ ಈಗ ಇಲ್ಲಿ ಕಾಣಿಸುತ್ತೆ, ಈಗ ಇಲ್ಲಿಗೆ ನೀವು ಈ ರೀತಿ ಕೊಟ್ಕೊಳ್ಳಿ ನೋಡಿ, ಈ ರೀತಿ ಮಾಡ್ಕೊಳ್ಳೋದು ಕಾಣಿಸ್ತಿದೆ ಅಲ್ಲ ನೋಡಿ ಇದು. ಮತ್ತೆ ಇಲ್ಲಿಗೆ ಸೆಂಟ್ರ್ ಪಾಯಿಂಟ್ ಅಲ್ಲ, ಇಲ್ಲಿಗೊಂದು ಕಚ್ ಹಾಕೋತೀನಿ, ಮತ್ತು ಇಲ್ಲಿಗೂ ಒಂದು ಕಚ್ ಹಾಕೊತೀನಿ. ಮತ್ತೆ ಈಗ ಅದು ಲೈನಿಂಗ್ ಅಲ್ಲ, ಈಗ ಇದು ಮೇನ್ ಬ್ಲೌಸ್ನ ತಗೊಂಡಿದ್ದೀನಿ. ಸೇಮ್ ಇಟ್ಟು ಇದೇ ರೀತಿಯಾಗೇನೆ ನೋಡಿ ಈ ಥರ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಏನು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀರ ಒಂದು ಅರ್ಧ ಇಂಚು ಅಥವಾ ಒಂದು 1/4 ಇಂಚು ಮೇಲ್ಗಡೆ ಕೊಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಇಲ್ಲೂ ಒಂದೊಂದು ಕಚ್ ಹಾಕೊಳ್ಳಿ, ಯಾಕಂದರೆ ಅದು ಸೆಂಟ್ರ್ ಪಾಯಿಂಟ್ ಅಂತ. ಮತ್ತು ಇದು ಎಕ್ಸ್ಟ್ರಾ ಇರೋ ಬಟ್ಟೆನ ಈ ರೀತಿಯಾಗಿ ತೆಗೆದ್ಬಿಡ್ತೀನಿ ನಾನು. ಮತ್ತು ಈಗ ಇದು ಇಲ್ಲೇ ಇಟ್ಕೊತೀನಿ. ಮತ್ತು ಈಗ ಮುಂಭಾಗಕ್ಕೆ ಬೇಕಲ್ವಾ, ಮುಂಭಾಗಕ್ಕೆ ಈ ಬಟ್ಟೆನ ತಗೊಂಡು ಲೈನಿಂಗ್ ಕ್ಲಾತನ್ನು ತಗೊಂಡು ಈಗ ನೋಡಿ ಇದೇ ಥರನೇ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ಇಷ್ಟು ಈ ರೀತಿ. ಈಗ ಇದು ಫುಲ್ ಕಂಪ್ಲೀಟ್ ಆಗಿದೆ ನೋಡಿ, ಕಂಪ್ಲೀಟ್ ಆಯ್ತಿದು. ಈಗ ಬೆಲ್ಟ್ ಪಟ್ಟಿ ಬೇಕಲ್ವಾ ನಮಗೆ, ಬೆಲ್ಟ್ ಪಟ್ಟಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದು ಈಗ ಇಲ್ಲಿಂದ ಇಲ್ಲಿಗೆ 3.5 ಇಂಚಷ್ಟು ಇರಬೇಕು, ಮತ್ತು ಇಲ್ಲಿ 2.5 ಇರಬೇಕು. ನಿಮಗೆ ಎಷ್ಟುದ್ದ ಬರಬೇಕು ಏನು ಅನ್ನೋದು ಕನ್ಫ್ಯೂಷನ್ ಆದರೆ ನೀವು ಬ್ಲೌಸ್ ಇರುತ್ತೆ ನೋಡಿ, ಉಕ್ಸ್ ಪಟ್ಟಿದ್ದು ತಗೋಬೇಡಿ, ಇದನ್ನ ತಗೋಬೇಡಿ. ಉಕ್ಸ್ ಪಟ್ಟಿದ್ರಲ್ಲಿ ಅಳತೆ ತಗೋಬೇಡಿ, ಇದ್ರಲ್ಲಿ ಅಳತೆ ತಗೊಳ್ಳಿ. ಕಾಚಪಟ್ಟಿದ್ದು ಅಳತೆ ತಗೊಳ್ಳಿ. ಅಳತೆ ತಗೊಂಡು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗತ್ತೆ. ಕಟ್ ಮಾಡಿಕೊಂಡು ಈಗ ಇಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಇತ್ತು ಅಂದರೆ ಮಾತ್ರ ಮಧ್ಯ ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಇಲ್ಲ ಹಾಗೆ ಇತ್ತು ಅಂದರೆ ಹಾಗೇನೂ ಮಾಡ್ಕೋಬೋದು. ನನಗೆ ಇಲ್ಲಿ ಕಟಿಂಗ್ ಬೇಕಿತ್ತು, ಅದಕ್ಕೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಈಗ ಇದಾಯಿತು. ನಮಗೆ ಇವಾಗ ಈ ನೆಕ್ಗೆ ಒಂದು ಲೈನಿಂಗ್ ಕ್ಲಾತ್ ಬೇಕಲ್ಲ, ಅದಕ್ಕೆ ಲೈನಿಂಗ್ ಕ್ಲಾತ್ ತಗೊತಾ ಇದ್ದೀನಿ ನೋಡಿ. ಈಗ ಲೈನಿಂಗ್ ಕ್ಲಾತ್ ಇದೆ, ಇದಕ್ಕಿಂತ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಇರಬೇಕು, ಯಾಕೆಂದರೆ ಇದು ಫೋಲ್ಡ್ ಮಾಡೋಕ್ಕೋಸ್ಕರ. ಅಷ್ಟು ನೋಡಿ, ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಅರ್ಧ ಇಂಚಷ್ಟು ಬಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ರೀತಿ ಕಟ್ ಮಾಡ್ಕೊತೀನಿ. ಒಂದು ಲೆವೆಲ್ಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದಕ್ಕೂ ಅಷ್ಟೇ ಒಂದು ಕಚ್ಚನ್ನ ಹಾಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾರ್ಕು ಇದು ಇಲ್ಲಿಗೆ ಬರಬೇಕು ಅನ್ನೋದು ಅಷ್ಟೇನೆ. ಈಗ ಇದು ಕೂಡ ರೆಡಿ ಆಯಿತು. ಈಗ ನಮಗೆ ಇನ್ನೂ ಸ್ವಲ್ಪ ಬೆಲ್ಟ್ ಪಟ್ಟಿ ಬೇಕು. ಈಗ ನಾವು 2 ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀವಿ, ಮತ್ತು ನಮಗೆ ಇನ್ನು 4 ಬೇಕು. ಅದಕ್ಕೆ 4 ಕಟ್ ಮಾಡ್ಕೊಳ್ಳೋದಕ್ಕೆ ನಾನು
ನೋಡ್ತಾ ಇದ್ದೀನಿ. ಈಗ ಉಕ್ಸ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಉಕ್ಸ್ ಪಟ್ಟಿ, ನಾನು ಲೈನಿಂಗ್ ಕ್ಲಾತಲ್ಲಿ ಕಟ್ ಮಾಡ್ಕೊತೀನಿ. ಇದು ಮೇಲ್ಭಾಗ ಬರೋದ್ರಿಂದ ನಾನು ಈಗ ಇದಲ್ಲೇ ಮೇಲ್ಭಾಗಕ್ಕೆ ಕಟ್ ಮಾಡ್ಕೊತೀನಿ. ಫಸ್ಟು ನಾನಿಲ್ಲಿ ಟೈಯಿಂಗ್ ಮಾಡೋದಕ್ಕೆ ನನಗೆ ಬೇಕು. ಫಸ್ಟು ಟೈಯಿಂಗಿಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಕಟ್ಟೋದಕ್ಕೆ ಹಿಂದೆ ಬ್ಯಾಕ್ ಸೈಡ್ ಕಟ್ಟೋದಕ್ಕೆ ಏನು ಬೇಕೋ ಅದನ್ನು ಕಟ್ ಮಾಡ್ಕೊಂಬಿಟ್ಟೆ. ಈಗ ಬೇರೆದಕ್ಕಾದರೆ ಜಾಯಿಂಟ್ ಮಾಡಿ ಹೊಲಿಬೋದು, ಆದರೆ ಕಟ್ಟೋದಕ್ಕೆ ಜಾಯಿಂಟ್ ಮಾಡಿ ಹೊಲಿಯೋದಕ್ಕಾಗಲ್ಲ. ಈಗ ಇಲ್ಲಿ ನಾನು ಉಕ್ಸ್ ಪಟ್ಟಿಗೆ ಅಂತೇಳಿ ತೊಗೊತಾ ಇದ್ದೀನಿ. ಸಾರಿ, ಉಕ್ಸ್ ಪಟ್ಟಿಗಲ್ಲ, ಇದು ಕಾಚಪಟ್ಟಿಗೆ ಅಂದ್ಬಿಟ್ಟು ತೊಗೋತಾ ಇದ್ದೀನಿ. ಇದು ಡಬಲ್ ಪಟ್ಟಿ. ಎಲ್ಲ ಕಂಪ್ಲೀಟ್ ಆಯಿತು ನೋಡಿ, ಪ್ರತಿಯೊಂದೂ ಕಂಪ್ಲೀಟ್ ಆಗಿದೆ. ಈಗ ಇದು ಸ್ಲೀವ್ಸ್ಗೆ ಸಾಕಾಗ್ತಾ ಇರಲಿಲ್ಲ, ಪ್ಯಾಚ್ ಕೊಡೋದಕ್ಕೆ ಅಂತೇಳಿ ಪ್ಯಾಚ್ಗಳನ್ನ ಸುಮ್ಮನೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಆದಮೇಲೆ ಶೇಪ್ ತಗೊಂಡಾದ್ಮೇಲೆ ತೆಕ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಕಟ್ ಮಾಡ್ಕೊಂಡಿದ್ದೆ ಅಲ್ಲ, ನೋಡಿ ಇದು ಕಟ್ ಮಾಡಿದ್ದೀನಿ. ಇಷ್ಟಕ್ಕೆ ಸಾಲ್ಟೇಜ್ ಬರ್ತಾ ಇದೆ, ಅದಕ್ಕೆ ಈ ಥರ ಕಟ್ ಪೀಸ್ಗಳೇನಿರುತ್ತೆ ಆ ಕಟ್ ಪೀಸ್ನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಥರ. ಮತ್ತು ನಾನು ಸ್ಲೀವ್ಸ್ಗೆ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಬ್ಲೌಸ್ಗೆ ಈ ಸ್ಲೀವ್ಸ್ನ ಹಾಕ್ತಾ ಇದ್ದೀನಿ. ಮತ್ತೆ ಇಲ್ಲಿ ಕಟ್ ಮಾಡ್ಕೊತೀನಿ. ಇದು ಎಕ್ಸ್ಟ್ರಾ ಉಳಿದಿದೆ, ಡೋರಿಗೋ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಈಗ ಕಂಪ್ಲೀಟಾಗಿ ಕಟಿಂಗ್ ಆಗಿದೆ. ಆಯಿತು, 12 o'clock ಆಗಿದೆ. ಸ್ವಲ್ಪ ಜ್ಯೂಸ್ ಕುಡಿದು ಅಡುಗೆ ಕೆಲಸಕ್ಕೆ ಹೋಗಬೇಕು. ಹೀಗೆ ನನ್ನ ಟೈಮ್ ಟೇಬಲ್ ನೋಡಿ ಈ ರೀತಿಯಾಗಿ ಇರುತ್ತೆ. ಎವ್ರಿ ಡೇನೂ ಅಷ್ಟೇನೆ. ಆಗಲಿಲ್ಲ, ನನ್ನ ದೇಹಕ್ಕೆ ಏನಾದರೂ ಆರೋಗ್ಯ ಇಲ್ಲ ಅಂದರೆ ಅಷ್ಟೇ ರೆಸ್ಟ್ ಮಾಡ್ತಿರ್ತೀನಿ. ಇಲ್ಲ ಅಂದರೆ ಪ್ರತಿದಿನವೂ ಇದೇ ಥರನೇ ನಾನು ಟೈಮಿಂಗ್ಸ್ ಮಾಡಿಕೊಂಡು ಮಾಡ್ತಾ ಇರ್ತೀನಿ. ನೋಡಿ, ಫ್ಯಾನ್ ಹಾಕಿಲ್ಲ, ಎಷ್ಟು ಸೆಕೆ ಆಗ್ತಿದೆ ಅಂತೇಳಿ. ಈಗ ಜ್ಯೂಸ್ ಕೊಟ್ಬಿಟ್ಟು ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗಿ ಅನ್ನಕ್ಕಿಡೋಣ, ಅಡುಗೆ ಕೆಲಸ ಮಾಡೋಣ. ಅನ್ನ ಮತ್ತು ಬೇಳೆ ಕೂಗೋದಕ್ಕೆ ಇಟ್ಟಿದ್ದಾದಮೇಲೆ ಬ್ರೆಡ್ಡು ತರಿಸಿದ್ದೆ. ಬ್ರೆಡ್ ಬೇಕು ಅಂತೇಳ್ಬಿಟ್ಟು ಬ್ರೆಡ್ ಸ್ವಲ್ಪ ಉಳಿದಿತ್ತು. ಅದರಲ್ಲಿ ಒಂದು ಬಜ್ಜಿ ಥರ ಮಾಡೋಣ ಅಂಥೇಳಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಚಿಲ್ಲಿ ಪೌಡರು ಎಲ್ಲ ಹಾಕ್ಕೊಂಡು ಇವಾಗಲೇ ಕಲಸಿಟ್ಬಿಡೋಣ ಅಂಥೇಳಿ ಕಲಸಿಡ್ತಾ ಇದ್ದೆ. ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಅಜ್ವಾನ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಸ್ವಲ್ಪ ಸಾಲ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿಡ್ತಾ ಇದ್ದೆ. ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೆ. ಈ ರೀತಿಯಾಗಿ ಕಲಸಿಟ್ಬಿಟ್ರೆ ಮಾಡುವಾಗ ಅಂದರೆ ಎಣ್ಣೆಗೆ ಹಾಕ್ಕೋಬೇಕಾದ್ರೆ ತುಂಬ ಚೆನ್ನಾಗಿ ಬರ್ತದೆ. ಬಜ್ಜಿ ಆಗಲಿ, ಬೋಂಡ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಬರುತ್ತೆ. ಎಲ್ಲ ರೆಡಿ ಆಯಿತು. ಆಲೂಗೆಡ್ಡೆ ಪಲ್ಯ ಉಳಿದಿತ್ತಲ್ಲ, ಈಗ ಹಸ್ಬೆಂಡ್ ಊಟಕ್ಕೆ ಬಂದಿದ್ದಾರೆ. ನಾನು ಅಡುಗೆದು ಯಾವುದು ತೋರಿಸಿಲ್ಲ, ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ರೆಡ್ದು ಒಂದು ಬಜ್ಜಿ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ ಹಸ್ಬೆಂಡ್ ಊಟಕ್ಕೆ ಅಂತೇಳಿ ಬಂದಿದ್ರು.
ಆಲೂಗಡ್ಡೆ ಪಲ್ಯ ಬೆಳಗ್ಗೆದು ಉಳ್ದಿತ್ತಲ್ವಾ, ಈಗ ಉಳ್ದಿದೆ ತಿನ್ನೋರಿಲ್ಲ, ಆಚೆ ಬಿಸಾಕ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡೋಂಗಿಲ್ಲ. ಈ ರೀತಿಯಾಗಿ ಬ್ರೆಡ್ ಇತ್ತು, ಬ್ರೆಡ್ ಕೂಡ ಉಳ್ದಿತ್ತು, ಬ್ರೆಡ್ ಕೂಡ ಖಾಲಿ ಆಗಬೇಕಿತ್ತು, ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ಖಾಲಿ ಆಗಬೇಕಿತ್ತು. ಆ ಕಾರಣಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು ಬಜ್ಜಿನ ಮಾಡ್ಕೊತಾ ಇದ್ದೆ. ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಆಲೂಗಡ್ಡೆ ಪಲ್ಯನ ಇಟ್ಟು ಈ ರೀತಿ ಪ್ರೆಸ್ ಮಾಡ್ಕೊತೀನಿ. ಇವಾಗ ಕಡಲೆ ಹಿಟ್ಟು ಏನು ಕಲಸಿಟ್ಟಿದ್ದೆ ಬಜ್ಜಿ ಮಾಡೋದಕ್ಕೆ ಅಂತೇಳಿ ಅದನ್ನು ಕೈಯಲ್ಲಿ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬ್ರೆಡ್ಡು ಆ ರೀತಿ ನಾನು ಆಲೂಗಡ್ಡೆ ಪಲ್ಯ ಹಾಕಿ ಒಂದ್ರ ಮೇಲೆ ಒಂದು ಹಾಕಿಟ್ಟಿದ್ನಲ್ಲ, ಅದನ್ನು ಈಗ ಎಣ್ಣೆಗೆ ಹಾಕಿ ಬಜ್ಜಿ ಥರ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗೂ ಇತ್ತು, ಡಿಫ್ರೆಂಟಾಗಿ ಅನ್ನಿಸ್ತದೆ. ನೋಡಿ, ಆಲೂಗಡ್ಡೆ ಪಲ್ಯನೂ ಖಾಲಿ ಆಯಿತು, ಬ್ರೆಡ್ಡು ಕೂಡ ಖಾಲಿ ಆಯಿತು. ಮಕ್ಳಿಗೂ ಕೂಡ ಸಂಜೆ ಟೈಮು ಇದನ್ನು ಆಲೂಗಡ್ಡೆ ಪಲ್ಯ ಉಳಿದಿದಾಗ ಸ್ನ್ಯಾಕ್ಸ್ ಟೈಪ್ ಈ ರೀತಿಯಾಗಿ ಮಾಡ್ಕೊಡ್ಬೋದು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಮತ್ತು ಬ್ಲೌಸ್ ಕೂಡ ಸ್ಟಿಚಿಂಗ್ ಆಗಿತ್ತು, ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಅದನ್ನು ಫುಲ್ ಕಂಪ್ಲೀಟ್ ಮಾಡಿದೆ. ಇದು ಆಲ್ರೆಡಿ 3 o'clock ಆಗಿತ್ತು, ಕಂಪ್ಲೀಟಾಗಿ ಬ್ಲೌಸು ಫಿನಿಶ್ ಆಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದಿದ್ದು. ಸಂಜೆ ಪೂಜೆ ಎಲ್ಲ ಮುಗಿದಿದೆ. ನನ್ನ ಗುರುವಾರದ ಪೂಜೆ ಮುಗಿದಿದೆ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ನಾನು ಅಪ್ಲೋಡ್ ಮಾಡೋಷ್ಟರೊಳಗಡೆ ನನಗೆ ಗುರುವಾರ ರಾತ್ರಿನೇ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು. ಸ್ವಲ್ಪ ಲೋ BP ಥರ ಆಗಿ ನನಗೆ ತುಂಬ ವಾಮಿಟಿಂಗ್ ಎಲ್ಲ ಆಗಿತ್ತು. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸಾಟರ್ಡೆ ಒಂದು ಇನ್ಫಾರ್ಮೇಷನ್ ಒಂದು ವಿಡಿಯೋ ಬೇಕಿತ್ತು, ಅದನ್ನು ಆ ಕ್ಷಣ ಅಲ್ಲೇ ಒಂದು ಸ್ವಲ್ಪ ಹಾಕಿಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಇದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಮತ್ತು ಬ್ಲೌಸ್ ಕಟ್ಟಿಂಗ್ದು ತುಂಬ ಜನ ಕೇಳ್ತಾ ಇದ್ರು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತುಂಬ ಶ್ರಮಪಟ್ಟು ವಿಡಿಯೋಗಳನ್ನ ಮಾಡಿರ್ತೀವಿ, ಸೂಪರ್ ಅಂತ ದಯವಿಟ್ಟು ಹಾಕಬೇಡಿ. ವಿಡಿಯೋ ರಿಲೇಟೆಡ್ ಒಂದು ಕಮೆಂಟ್ ಹಾಕಿ, ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.